ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋವಂಥವ್ರು ಮತ್ತು ಡಯಟ್ ಮೇಲೆ ತುಂಬ ಫೋಕಸ್ ಮಾಡುವಂಥವ್ರಿಗೋಸ್ಕರ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರೋವಂತಹ ಈ ಉತ್ತಪ್ಪ ಮೇಲೆ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ. ಡಯಟ್ ರೆಸಿಪೀಸು ಹೆಲ್ತ್ ಕಾನ್ಷಿಯಸ್ ಇರೋರೆಲ್ಲ ಟೇಸ್ಟಿಯಾಗಿ ತಿನ್ನಲ್ಲ ಅಂತ ಯಾರೋ ಹೇಳ್ತಾರೆ, ಬಟ್ ಅದೆಲ್ಲ ಸುಳ್ಳು. ನಿಜವಾಗ್ಲೂ ಹೆಲ್ತ್ ಕಾನ್ಷಿಯಸಲ್ಲಿ ಕೂಡ ನಾವು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಈ ಒಂದು ರೆಸಿಪಿ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬಿಸಿ ಮಾಡಿ ಪುಡಿ ಮಾಡ್ಕೊಂಡಿರೋಂತಹ ಓಟ್ಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. 2 ಬಟ್ಲಷ್ಟು ಓಟ್ಸ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸು 0 ಕೊಲೆಸ್ಟ್ರಾಲ್ ಇರೋವಂಥದ್ದು, ಸ್ವಲ್ಪ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ 1 ಬಟ್ಲಷ್ಟು ಚಿರೋಟಿ ರವೆ ಯೂಸ್ ಮಾಡ್ತಾಯಿದ್ದೀನಿ, ಸಣ್ಣ ರವೆ. ಸೊ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಪ್ರತಿದಿನ ಅಂತಿಲ್ಲ, ವಾರದಲ್ಲಿ ಒಂದಿನ ಆದರೂ ಈ ಥರ ರೆಸಿಪೀಸ್ ಮಾಡಿಕೊಂಡಾಗ ನಾವು ಏನು ಸ್ವಲ್ಪ ಆಯಿಲ್ ಕೂಡ ಕಡಿಮೆ ಯೂಸ್ ಮಾಡ್ಬೋದು. ಇದಕ್ಕೆಲ್ಲ ಡಯಟಲ್ಲಿ ಯೂಶ್ವಲಿ ಓಟ್ಸ್ ಯೂಸ್ ಮಾಡ್ತಾರೆ, ಬಟ್ ಹಾಗೆ ಓಟ್ಸ್ ಮಾಡ್ಕೊಂಡು ತಿಂತಾರೆ, ಅದು ಸ್ವಲ್ಪ ಸೇರಲ್ಲ ತಿನ್ನೋದಕ್ಕೆ. ಸೊ ಈ ಥರ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ 1 ಬಟ್ಲಷ್ಟು ಮೊಸರು, ಹಾಗೆಯೇ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೀರು ಇಷ್ಟೇ ಅಂತಿಲ್ಲ, ಒಂದು ಸ್ವಲ್ಪ ಉತ್ತಪ್ಪ ಮಾಡೋಕ್ಕೆ ಏನು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನ ನೀವು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ತುಂಬ ಗಟ್ಟಿಯಾಗಿದೆ ಇದು. ಇನ್ನು ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ಒಂದು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿರಬೇಕು, ಯಾಕೆಂದರೆ ದೋಸೆ ಥರ ನಾವು ಬರೆಯೋಕ್ಕಾಗಲ್ಲ, ಅಷ್ಟು ತೆಳ್ಳಗೆ ಬರೋದಿಲ್ಲ. ಸೊ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉತ್ತಪ್ಪಂ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ. ಹೊಸದು ಏನೇ ಒಂದು ಹೆಲ್ತ್ಗೆ ಸಂಬಂಧಪಟ್ಟಿದ್ದಾಗಲಿ ನಾವು ಸ್ವಲ್ಪ ಅಪ್ಡೇಟ್ ಆಗಲೇಬೇಕು ಕಾಲಕ್ಕೆ ತಕ್ಕ ಹಾಗೆ. ಮೊದಲಿನ ಕಾಲದವರೆಲ್ಲ ಇದೆಲ್ಲ ತಿಂತಾ ಇರಲಿಲ್ಲ, ಅವರೆಲ್ಲ ಸ್ಟ್ರಾಂಗ್ ಇದ್ದರು ಅಂದರೆ ಅವರು ಒಂದು ಆ ಫುಡ್ಡಲ್ಲಿ ಅಷ್ಟೊಂದು ಪವರ್ ಇರ್ತಾಯಿತ್ತು, ನ್ಯೂಟ್ರಿಯನ್ಸ್ ಇರ್ತಾಯಿತ್ತು. ಬಟ್ ಇವಾಗ ನಾವು ತಿನ್ನೋವಂಥ ಫುಡ್ಡಲ್ಲಿ ಅಷ್ಟಿಲ್ಲ. ಸೊ ಹಾಗಾಗಿ ನಾವು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಫುಡ್ಸ್ನ ಹುಡ್ಕೊಂಡೋಗಿ ಈ ಥರ ಏನೋ ಒಂದು ಮಾಡ್ಕೊಂಡು ತಿನ್ನಲೇಬೇಕು. ಸೊ ಆ ಹಿಟ್ಟು ಒಂದು ಸ್ವಲ್ಪ ನೆನ್ಕೋಬೇಕು, ಒಂದು 10 ಮಿನಿಟ್ಸ್ ಅದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಮೇಲೆ ಈಗ ನಾರ್ಮಲ್ ಆಗಿ ದೋಸೆ ಹೇಗೆ ಮಾಡ್ತೀವಿ ಹಾಗೆ ಮಾಡ್ತಾಯಿದ್ದೀನಿ. ಆದರೆ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊತೀನಿ, ಸ್ವಲ್ಪ ಇದು ಸ್ವಲ್ಪ ದಪ್ಪ ಬರುತ್ತೆ, ತುಂಬ ಬರೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೇಲೆ ಸ್ವಲ್ಪ ಟಾಪಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಟಾಪಿಂಗ್ಸ್ ನಿಮಗೆ ಹೇಗೆ ಬೇಕು, ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಕೆಲವೊಂದಷ್ಟು ತರಕಾರಿಗಳನ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೀಟ್ರೂಟು, ಅದೆಲ್ಲ ಸ್ವಲ್ಪ ಹಾಫ್ ಬಾಯ್ಲ್ ಥರ ಆಗುತ್ತೆ ತುರಿದಿರೋದ್ರಿಂದ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನಮಗೂ ಸಪ್ಪೆಯಾಗಿ ಓಟ್ಸ್ ಹಾಗೆ ತಿನ್ನಬೇಕು ಅಂತಲೂ ಅನಿಸಲ್ಲ. ಯೂಶ್ವಲಿ ಓಟ್ಸ್ ಸ್ವಲ್ಪ ಟೇಸ್ಟ್ಲೆಸ್ ಇರುತ್ತೆ, ಏನೂ ಟೇಸ್ಟ್ ಇರಲ್ಲ ಅದರಲ್ಲಿ. ಈಗ ಹಾಗೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಇನ್ನೂ ಮೂಲಂಗಿ ಅಥವಾ ಗಡ್ಡೆಕೋಸು ಏನೆಲ್ಲ ತರಕಾರಿ ಇದೆ ಸಣ್ಣಕ್ಕೆ ತುರಿಯೋಕ್ಕಾಗುವಂಥದ್ದು ಅದನ್ನೆಲ್ಲ ತುರಿದಿಟ್ಕೋಬೋದು. ಇಲ್ಲ ಕ್ಯಾಪ್ಸಿಕಮ್ ಇಂಥದ್ದಿದ್ದರೆ ಸಣ್ಣ ಕಟ್ ಮಾಡಿ ಇಟ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಎಣ್ಣೆ ಬೇಡ ನಾವು ಯೂಸ್ ಮಾಡಲ್ಲ ಅನ್ನೋರು 1 ಸ್ಪೂನ್ ತುಪ್ಪ ಹಾಕ್ಕೋಬೋದು ನೀವು, ದಟ್ಸ್ ಆಲ್ಸೋ ಗುಡ್. ತುಪ್ಪ ಬೆಣ್ಣೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಈ ಥರ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಇದೊಂದು ಚೂರು ಸ್ವಲ್ಪ ಒಂದು ಸೈಡ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸೈಡ್ ಬೆಂದಿದ ಮೇಲೆ ತಿರುಗಿಸ್ಬಿಟ್ಟು 2 ಮಗ್ಚಾಕಿ ಇನ್ನೊಂದು ಸೈಡ್ ಕೂಡ ಅದನ್ನು ಬೇಯಿಸ್ಕೋಬೋದು. ನೋಡಿ ಈ ಥರ ನಾರ್ಮಲ್ ದೋಸೆ ಥರ ಅದು ಕಿತ್ತೋಗುತ್ತೆ ಅಂತೆಲ್ಲ ಏನಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಅದನ್ನು ಕೂಡ ಇನ್ನೊಂದು ಸೈಡ್ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಈ ಥರ ಉತ್ತಪ್ಪಂ ರೆಡಿ ಆಗುತ್ತೆ. ನಾನು 2ನೇದು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಮಾಡಿಕೊಟ್ಟಾಗ ಕಲರ್ಫುಲ್ಲಾಗಿ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ, ಮಕ್ಕಳು ಇಂಟ್ರೆಸ್ಟಾಗಿ ತಿಂತಾರೆ. ಸೊ ಇವಾಗ ಇದು ಆ ಥರ ಮಾಡ್ಕೊಂಡ್ಮೇಲೆ ನಾನೇನು ತುರಿದಿಟ್ಕೊಂಡಿದ್ದಂಥ ತರಕಾರಿ ಈರುಳ್ಳಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಆ ಹಿಟ್ಟೊಳಗೇನೆ ಹಾಕಿ ಮಿಕ್ಸ್ ಮಾಡಿ ಈ ಥರ ಕೂಡ ಮಾಡ್ಕೋಬೋದು. ಅದು ಒಂದು ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಹೆಲ್ದಿ ಮತ್ತು ಟೇಸ್ಟಿ ಕಾಂಬಿನೇಷನಲ್ಲಿರುವಂತಹ ಬ್ರೇಕ್ಫಾಸ್ಟ್ ಓಟ್ಸ್ ಉತ್ತಪ್ಪಂ ರೆಡಿಯಾಗಿದೆ. ಇದಕ್ಕೇನು ಕಾಂಬಿನೇಷನ್ ಬೇಕಾಗಿಲ್ಲ. ಇಲ್ಲ ಏನಾದರೂ ಬೇಕು ಅಂದರೆ ನೀವು ಚಟ್ನಿ ಮಾಡ್ಕೋಬೋದು.